ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊತ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಮಾರುತಿ ಆಲ್ಟೋ 2012 ಸಿಂಗಲ್ ಓನರ್ ಆಗಿದೆ ಗಾಡಿ. ಇದು ನೋಡ್ತಿರ್ಬೋದು, ಫೋಟೋ ಹಾಕಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ DM ಮಾಡಿ, ಗಾಡಿ ಬಗ್ಗೆ ಲಾಸ್ಟಿಗೆ ರಿವ್ಯೂ ಕೊಡ್ತೀನಿ. ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನನಗೆ DM ಮಾಡಿ ಫ್ರೆಂಡ್ಸ್. ಇವತ್ತು ನನಗೆ ಬಂದಿರೋ ಪ್ರೊಫೈಲ್ ಹೆಸರು ರೇಷ್ಮಾ ಬಾನು ಅಂತ. ಇವರೊಬ್ಬರು ಮುಸ್ಲಿಮ್ ಆಗಿರ್ತಾರೆ. ವಯಸ್ಸು ಮಹಿಳೆಗೆ 29 ವರ್ಷ. ಕೆಲಸ ಸ್ಕೂಲ್ನಲ್ಲಿ ಅಡುಗೆ ಕೆಲಸ ಮಾಡ್ಕೊಂಡಿದ್ದಾರಂತೆ ಫ್ರೆಂಡ್ಸ್. ಇವರು ನಮಗೆ ಕಲ್ಚರಲ್ ಇಷ್ಟಲ್ಲಿ ಹೇಳಿದ್ದಾರೆ. ಬಯಕೆ ಗಂಡ ಮದುವೆ ಮಾಡಿಕೊಂಡು 2 ವರ್ಷ ಆದಮೇಲೆ ಬಿಟ್ಟು ಬೇರೆ ಮದುವೆ ಆಗಿದ್ದಾನೆ. ನನಗೆ ಒಂದು ಗೆಳೆಯ ಬೇಕು ಅಂತ ಇವರು ಬಯಕೆ ತೋರಿಸ್ಕೊಂಡಿದ್ದಾರೆ ಫ್ರೆಂಡ್ಸ್. ಆದಾಯ ಅಡುಗೆ ಕೆಲಸ ಮಾಡಿ ನಾನೊಂದು ಕಾರ್ ಮತ್ತು ಒಂದು ಮನೆ ಇದೆ. ಮನೆಯಲ್ಲಿ ನಾನು ಅಮ್ಮ ಮಾತ್ರ ಅಂತ ಇವರು ಹೇಳಿದ್ದಾರೆ ಫ್ರೆಂಡ್ಸ್. ನೋಡ್ತಿರ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ DM ಮಾಡಿ. ಮೇಡಮ್ ಅವರು ಮುಂದೆ ಏನು ಕಂಡೀಷನ್ ಹಾಕಿದ್ದಾರೆ ನೋಡೋದಾದರೆ, ನನ್ನ ಜೀವನದ ಕತೆ. ನಾನು 18 ವರ್ಷಕ್ಕೆ ಮದುವೆ ಆದೆ. ಕಾಲೇಜಿಗೆ ಹೋಗಲೇ ಇಲ್ಲ. ನನಗೆ ಓದೋಕ್ಕೆ ತುಂಬ ಇಷ್ಟ ಇದ್ದರೂ ಮನೆಯಲ್ಲಿ ಬಿಟ್ಟಿಲ್ಲ. ಮದುವೆ ಆದರೂ ನನ್ನ ಗಂಡ ನನಗೆ ನೆಮ್ಮದಿಯಿಂದ ಇರೋಕ್ಕೆ ಬಿಟ್ಟಿಲ್ಲ. ದಿನ ರಾತ್ರಿ 4-5 ಸರಿ ಮಾಡೋಕ್ಕೆ ಬಾ ಅಂತ ಹಿಂಸೆ ಮಾಡ್ತಿದ್ರು. ನಾನು ಎಲ್ಲದಕ್ಕೂ ಸಹಿಸ್ಕೊಳ್ತಾ ನನ್ನ ಗಂಡ ಬಿಟ್ಟು ಹೋದ. ನನಗೆ ಇವಾಗ ಅಮ್ಮ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಮ್ಮ ಮದುವೆ ಆಗು ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ನನ್ನ ಜೀವನದ ಸಂಗತಿ ಆಗಲು ಇಷ್ಟವಿದ್ದರೆ ಬೇಗ ಹೇಳಿ. ನನಗೆ ಒಂದು ಮಗು ಬೇಕು ಅಂತ ಮೇಡಮ್ ಅವ್ರು ಹೇಳಿದ್ದಾರೆ. ಸೊ ನೋಡ್ತಿರ್ಬೋದು, ಅವರು ಜೀವನದ ಪೂರ್ತಿ ಸ್ಟೋರಿಯನ್ನು ನಮಗೆ ಹಂಚಿಕೊಂಡಿದ್ರು. ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಅವ್ರು 18 ವರ್ಷಕ್ಕೆ ಮದುವೆ ಆಗಿದ್ದಾರೆ. ಗಂಡನಿಂದ ಹಿಂಸೆ ಆಗಿ ಗಂಡನೇ ಅವ್ರನ್ನ ಬಿಟ್ಟು ಹೋಗಿದ್ದಾರೆ. ಅವ್ರು ಎಲ್ಲದಕ್ಕೂ ಸಹಿಸ್ಕೊಂಡಿದ್ರು. ಅವರಿಗೆ ಒಬ್ಬರು ಅಮ್ಮ ಇದ್ದಾರೆ. ಸೊ ಹಾಗಾಗಿ ಯಾರಿಗಾರು ಇಂಟ್ರೆಸ್ಟ್ ಇದೆ ಬೇಗ DM ಮಾಡಿ. ಮುಂದೆ ನೋಡೋದಾದರೆ, ಹುಡುಗನ ಗುಣಲಕ್ಷಣಗಳು ಯಾವ್ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ ಮೇಡಮ್ ಅವ್ರು. ನೋಡೋದಾದರೆ, ನಾವು ಹುಡುಗನ ಜೊತೆ ಒಂದು ಗೌರ್ಮೆಂಟ್ ಕೆಲಸ ಇರಬೇಕು. ಎರಡನೇದು, ಹುಡುಗ ಯಾವುದೇ ಧರ್ಮ ಆದರೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ 3ನೇ ಕಂಡೀಷನ್ ಏನಪ್ಪ ಅಂದರೆ, ಹುಡುಗನ ಮನೆಯಲ್ಲಿ ತೋಟ ಆಸ್ತಿ ಇರಬೇಕು ಅಂತ ಖಂಡಿತವಾಗಿ ಹೇಳಿದ್ದಾರೆ. 4ನೇದು, ಯಾವುದೇ ಕೆಟ್ಟ ಚಟಗಳು ಹುಡುಗನಲ್ಲಿ ಇರಬಾರದು. ಯಾವುದೇ ಒಂದು ಚಿಕ್ಕ ಚಟಗಳು ಇರಬಾರ್ದು ಅಂತ ಹೇಳಿದ್ದಾರೆ. ಹುಡುಗ ನನ್ನ ಮದುವೆ ಮಾಡಿಕೊಂಡು ಮನೆಯಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಹುಡುಗ ನನಗೆ ಒಂದು ಸುಂದರವಾದ ಮಗು ಕೊಡಬೇಕು ಅಂತ ಅವರು ಆಸೆಯನ್ನು ತೋರಿಸ್ಕೊಂಡಿದ್ದಾರೆ. ಹುಡುಗ ನನ್ನ ಎಲ್ಲ ಆಸೆಗಳಿಗೂ ಒಪ್ಪಿಕೊಂಡರೆ ಮಾತ್ರ ನಾನು ಸಿಗುವುದು ಅಂತ ನಮಗೆ DM ಮಾಡಿದರು. ಸೊ ನಾನು ನಿಮಗೆ ಎಲ್ಲದೂ ಹೇಳಿದ್ದೀನಿ. 7 ಕಂಡೀಷನ್ ಇದೆ ಮೇಡಮ್ದು. 7 ಕಂಡೀಷನು ನಿಮ್ಮ ಮುಂದೆ ಇರ್ಬೋದು. ನೋಡ್ತಿರ್ಬೋದು, ಹುಡುಗನ ಗುಣಲಕ್ಷಣಗಳು ಯಾವ್ಯಾವ ರೀತಿ ಇರಬೇಕು ಅಂತ ಅವ್ರು ಹೇಳಿದ್ದಾರೆ. ನಾವು ಮುಂದೆ ನೋಡೋದಾದರೆ, ನನ್ನ ಬಯೋಡಾಟಾ. ಮೇಡಮ್ ಅವರು ಬಯೋಡಾಟಾ ಏನಂದರೆ ಸಿಂಪಲ್ಲಾಗಿದೆ. ಇವರೇನು ಜಾಸ್ತಿ ರಿಚ್ ಇಲ್ಲ ಅಂತ ಹೇಳ್ಬೋದು ನಾವು. ನನ್ನ ಊರು ಹಾಸನದ ಹತ್ತಿರ ಒಂದು ಚಿಕ್ಕ ಊರು ಅಂತ ಹೇಳ್ಕೊಂಡಿದ್ದಾರೆ. ಇವರು ಹಾಸನ ಡಿಸ್ಟಿಕ್ ಅವರಾಗಿದ್ದಾರೆ. ಹಾಸನಲ್ಲಿ ಅಕ್ಕಪಕ್ಕ ಊರು ಅಂತ ಇವರು ನಮಗೆ ಹೇಳಿದ್ದಾರೆ. ನನಗೆ ತಿಂಗಳಿಗೆ 10,000 ಸಂಬಳ ಸಿಗುತ್ತೆ ಅಂತ ಹೇಳಿದ್ದಾರೆ. ಅವರಿಗೆ ಅಡುಗೆ ಕೆಲಸ ಮಾಡೋದ್ರಿಂದ ಅವರಿಗೆ ತಿಂಗಳಿಗೆ ಒಂದು 10,000 ಸಂಬಳ ಸಿಗುತ್ತದೆ. ನನ್ನ ತಾಯಿಯ ಜೊತೆ ಒಂದು 20 ಲಕ್ಷ ದುಡ್ಡಿದೆ. ನನಗೆ ಸಂಬಂಧಿಕರು ಯಾರೂ ಇಲ್ಲ. ಗಂಡ ಬಿಟ್ಟು ಹೋಗಿದ್ದಾನೆ ಅಂತ ಅವರು ಎಲ್ಲ ಹೇಳಿದ್ದಾರೆ. ನೋಡ್ತಿರ್ಬೋದು, ಅವ್ರದ್ದು ಬಯೋಡಾಟಾ ಪೂರ್ತಿ ಹೇಳಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿ ಇಷ್ಟವಾದರೆ ನನ್ನ ಸಂಪರ್ಕಿಸಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದೇ ಥರ ಪ್ರೊಫೈಲ್ಗಳು ನಿಮ್ಮ ಮುಂದೆ ತಂದಿಡಲು ನಾನು ಪ್ರಯತ್ನ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ DM ಮಾಡಿ. DM ಮಾಡ್ತಾ ನನಗೆ ನಂಬರ್ ಕಳಿಸಿ, ನಾನು ನಿಮಗೆ ತಲುಪಿಸಲು ಇದು ಮಾಡ್ತೀನಿ. ನಿಮಗೆ ಇಷ್ಟವಾಗೋ ಹುಡುಗಿಯನ್ನು ಹುಡ್ಕೊಳ್ಳಲಾಗುತ್ತದೆ ಫ್ರೆಂಡ್ಸ್. ನಿಮಗೆ ಯಾವ್ಯಾವ ರೀತಿ ಹುಡುಗಿ ಇಷ್ಟವಾಗುತ್ತಾರೆ ಆ ಥರ ಹುಡುಗಿ ನಾನು ನಿಮಗೆ ಹುಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.